ಒಂದ್ಸಲಿ ಏನಾಗಿದೆ ಸರ್, ದೊಡ್ಡವರೇ ಎತ್ಕೊಂಡ್ಬಿಟ್ಟಿದ್ದಾರೆ. ಸೊಲುಮರಾತ ಶೋಮ್, ನಾನು ವಿಷ್ಣು. ನೋಡು ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು ದಂಗೆ. ಫಿಲಾಸಫಿ ಮಾತಾಡೋದು ಸರ್. ನಿಶಬ್ದ ಶೂಟಿಂಗಿಂದ ನಂದು ಅವ್ರದ್ದು ಸಂಬಂಧ ಬೆಳೀತು, ಬಾಂಡಿಂಗ್ ಈ ಥರ ಬೆಳೀತು. ನೋಡಯ್ಯ ಇವನಿದ್ದ ಕಡೆಯಲ್ಲೆಲ್ಲ ಘೋರಸಿ. ಮೈಸೂರಿಂದ ಪ್ರಪ್ರಥಮ ಬಾರಿಗೆ ಅವರ ಪಾರ್ಥಿವ ಶರೀರ ಬಂದಾಗ ಫಸ್ಟ್ ಮೈಸೂರಿಂದ ಹೋಗಿದ್ದು ನಾನೇ, ಅವ್ರ ಪಾದದ ಮುಂದೆ ಕೂತಿದ್ದೆ ಸರ್. ಪೊಲೀಸರು ಒಳಗೆ ಬಿಡಲಿಲ್ಲ ಸರ್. ನಿಮ್ದೆಲ್ಲ ನೋಡಿ, ಅವ್ರು ಡೈರೆಕ್ಟರ್ ನಾಗಣ್ಣ ಬಂದು ಹೇಳಿದ್ರು, ಯಾರನ್ನ ಒಳಗೆ ಬಿಡ್ತಿಲ್ಲ ನೀವು, ಯಾರು ಗೊತ್ತೇನ್ರಿ, ಅಣ್ಣವ್ರಿಗೆ ಆಪ್ತರು. ಅವಾಗ ಒಳಗೆ ಹೋಗಿ ಅವ್ರ ತಲೆ ಮುಂದೆ ಕೂತ್ಕೊಂಡು ಮಾತಾಡಿ, ಅಣ್ಣನಿಂದ ಏನೂ ಕೇಳಲ್ಲ. ಅವ್ರ ತಲೆಗೆ ಬಡ್ತಿದ್ರಲ್ಲ, ಬಟ್ಟೆ ಕಟ್ತಿಲ್ಲ, ಆ ಬಟ್ಟೆ ಕೊಡಿತಾಯಿ. ಇದನ್ನು ಬಿಚ್ಚಕ್ಕಾಗಲ್ಲ ಶಾಮೋರೆ ಅಂದ್ಬಿಟ್ಟು ಸೈಲೆಂಟ್ ಆದರು. ಅದಾಗಿ 1 ವರ್ಷಕ್ಕೆ ಭಾರತಿ ಅಮ್ಮ ಎಲ್ರಿಗೂ ಹೇಳೋದೇನೆಂದರೆ, ಒಂದು ಏಜ್ ತನಕ ಫ್ಯಾಮಿಲಿ. ನಿಮ್ಗೆ 55 ದಾಟ್ತಾ ನಿಮಗೆ ನೀವು ಬದುಕಿ, ಹೆಂಗಸ್ರಾಗಲಿ ಗಂಡಸ್ರಾಗಲಿ, ಅಲ್ಲಿ ತನಕ ನೀವು ಫ್ಯಾಮಿಲಿಗೆ ದುಡ್ದಿರ್ತೀರ. ನಿಮಗೆ ನೀವು ಬದುಕೋದು ಯಾವಾಗ? ನಿಮಗೆ ನೀವು ಬದುಕಿ. ಇವಾಗ ನೋಡಿ, ನನಗೆ ನಾನು ಬದುಕ್ತಾ ಇದ್ದೀನಿ ಸರ್. ನನ್ನ ಪ್ರಾಣಿಗಳ ಜೊತೆ, ನನ್ನ ಪರಿಸರದಲ್ಲಿ, ನನ್ನ ಗಿಡಗಳು, ಇವುಗಳ ಜೊತೆ ನಾನು ಬದುಕ್ತಾಯಿದ್ದೀನಿ. ನಿಮಗಿಷ್ಟ ಏನಾಯಿತು ಅದ್ರ ಜೊತೆ ಬದುಕಿ. ಇವತ್ತು ನಿಮ್ಮ ಮನೆಯವರು, ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಕಣ್, ಹೋಗ್ಬಮ್ಮ, ಆರಾಮಾಗಿ ಹೋಗ್ಬಾ. ಇವತ್ತು ನಾನು ಮೈಸೂರಿಗೆ ಹೋಗ್ತಾಯಿದ್ದೀನಿ, ಹೋಗಿ ಬನ್ನಿ, ಆರಾಮಾಗಿ ಹೋಗಿ. ಎಷ್ಟೊತ್ತು ಬರ್ತೀಯಾ ಕೇಳಬೇಡಿ, ಬಂದೇ ಬರ್ತಾರೆ ತಾನೆ, ಎಲ್ಲೂ ಹೋಗಲ್ಲ ಅಲ್ವ. ಆರಾಮಾಗೆ ನನ್ನ ಅಳಿಯ ಮಗು ತುಂಬಲ್ಲಿ ಸೀರಿಯಲ್ ಮಾಡ್ತಾಯಿದ್ದಾರೆ, ಮಗಳು ಬೆಂಗಳೂರಲ್ಲಿ ಎಲ್ಲೊಂದು ಕೆಲಸ ಮಾಡ್ತಾಳೆ, ನೆಮ್ಮದಿಯಾಗಿದ್ದಾರೆ. ನಾನೊಂದು ಏಜಿಗೆ ಬಂದಾಗ ಹೇಳೋದಿಷ್ಟೇ, ಮಗಳು ಮದುವೆ ಆದಮೇಲೆ, ಮಗ ಕೆಲಸಕ್ಕೆ ಸೇರಿದ್ಮೇಲೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಊಟ ಮಾಡೇ ಮಾಡ್ತಾರೆ, ನಿದ್ದೆ ಮಾಡೇ ಮಾಡ್ತಾರೆ, ಚೆನ್ನಾಗಿದ್ದೇ ಇರ್ತಾರೆ. ಪ್ರಾಬ್ಲಮ್ ಆದರೆ ಫೋನ್ ಮಾಡ್ತಾರೆ ತಾನೆ, ಅಲ್ಲಿ ತನಕ ನೀವೇ ತಲೆ ಕೆಡಿಸ್ಕೋತೀರಾ? ಅಯ್ಯೋ ಮಗು ಊಟ ಮಾಡಿದೆಯೋ ಇಲ್ವೋ, ಅಯ್ಯೋ ಮಗು ನಿದ್ದೆ ಮಾಡಿ, ನಿದ್ದೆ ಊಟ ಎಲ್ಲ ಮಾಡೇ ಮಾಡ್ತಾರೆ ತಾನೆ, ತಲೆ ಕೆಡಿಸ್ಕೊಬೇಡಿ. ಒಂದು ಏಜ್ ಆದಮೇಲೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ, ನಿಮ್ಮ ಪಾಡಿಗೆ ನಿಮ್ಮ ಲೈಫ್ನ ಎಂಜಾಯ್ ಮಾಡಿ. 55 ವರ್ಷದ ತನಕ ಮನೆ ಕಟ್ಟಿದ್ದೀರಾ, ಮಕ್ಳಿಗೆ ಏನು ಮಾಡ್ಬೇಕು ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ. ಅಟ್ಲೀಸ್ಟ್ 55 ಇಯರ್ಸ್ ಆದಮೇಲೆ ನಿಮಗೆ ನಿಮ್ಮ ಜೀವನವನ್ನು ಸಾಗಿಸಿ, ನಿಮಗೆ ನೀವು ಬದುಕಿ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಂದು 5 ಸೂತ್ರ ಇದೆ. 1, ಯಾರಿಂದ ನೋವಾಗುತ್ತೆ ಅವ್ರ ಹತ್ರ ಹೋಗೋದೇ ಬೇಡ. ಯಾವ ವಿಷಯ ಕೇಳಿದ್ರೆ ಮನಸ್ಸಿಗೆ ನೋವಾಗುತ್ತೆ ಕೇಳೋದೇ ಬೇಡ. ಆದರೆ ಒಳ್ಳೇದು ಮಾಡೋಣ, ಇಲ್ಲ ಸುಮ್ಮನಿರೋಣ. ಅನಾವಶ್ಯಕವಾಗಿ ಇನ್ನೊಬ್ರ ವಿಷಯಕ್ಕೆ ಹೋಗೋದು ಬೇಡ, ಇನ್ನೊಬ್ರಿಗೆ ಕೆಟ್ಟದಾಗ ಮಾತಾಡೋದು ಬೇಡ. ಎಲ್ಲರ ಜೀವನದಿಂದ ಒಂದು ಕೆಟ್ಟ ಕಥೆ ಇದ್ದೇ ಇರುತ್ತೆ. ಕೊನೆಯದು ಬದುಕೋರ್ಕೊಂಡೆ ಹೊಟ್ಟೆ ಕಿತ್ಕೊಡೋದು ಬೇಡ. ನಿಮ್ಮದು ನಿಮಗೆ, ನಂದು ನನಗೆ, ಭಗವಂತ ಕೊಟ್ಟು ಕಳಿಸಿರ್ತಾನೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಸಿಂಪಲ್ ಅಲ್ಲ, ಇಷ್ಟೇ ಜೀವನ. ನನಗೆ ಯಾರೋ ಒಬ್ರು ಹೇಳಿದ್ರು, ಸರ್ ಇವತ್ತು ಒಂದು ಇದಿದೆ ಬನ್ನಿ ಸರ್, ಜೀವನ ನಡೆಸೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ, 1 ವಾರದ ಕೋರ್ಸ್ ಇರುತ್ತೆ. ಆಯಿತು ಸರ್. ಹಿಂಗೆ ಬಸ್ಸಲ್ಲಿ ಮಾತಾಡ್ತೀವಿ, ಬೆಂಗಳೂರಿಂದ ಬರ್ತಾಯಿದ್ದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್, ನೀವು ಬಂದು ಜಾಯಿನ್ ಆಗಿ ಸರ್. ಆಯಿತು ಸರ್. ಯಾವತ್ತಿಂದ ಸ್ಟಾರ್ಟು ಸರ್? ಸರ್ ನಾಳೆಯಿಂದನೇ ಸ್ಟಾರ್ಟು, ಎನ್ರೋಲ್ ಮಾಡಿಸ್ಬೇಕಲ್ಲಿ. ಸರ್ ಎನ್ರೋಲ್ ಮಾಡಿಸೋಕ್ಕೆ ಎಷ್ಟಾಗುತ್ತೆ? 15,000 ರೂಪಾಯಿ. 1 ವಾರಕ್ಕೆ 15,000 ರೂಪಾಯಿ. ಏನು ಹೇಳ್ಕೊಡ್ತಾರೆ ಸರ್? ಜೀವನದಲ್ಲಿ ಬದುಕೋದು ಹೇಗೆ ಹೇಳ್ಕೊಡ್ಬೇಕು ಸರ್? ಸರಿ ಸರ್, 15,000 ಕೊಡಬೇಕಾ ಸರ್ ಅದಕ್ಕೆ? ಸರ್ ಇಷ್ಟ ಇದು ತಿಳ್ಕೊಳ್ಳಿ, ಜೀವನದ ಪಾಠ ಇಷ್ಟೇ. ನಮ್ಮ ತಾತ ಮುತ್ತಾತ ಎಲ್ಲೂ ಸ್ಕೂಲ್ಗೆ ಹೋಗಲಿಲ್ಲ, ಯಾಕೆ ಬದುಕಬೇಕು ಅಂತ. 10 ಮಕ್ಕಳು 15 ಮಕ್ಕಳು ಸಾಕ್ತಿದ್ರು. ಇವಾಗ 1 ಮಗು ಸಾಕೋಕ್ಕೆ ಯಾವ ಥರ ಮಗು ಸಾಕೋದು ಅಂತ ಯೂಟ್ಯೂಬಲ್ಲಿ ನೋಡ್ತೀರಾ ನೀವು. ನಮ್ಮ ಅಜ್ಜಿ ಏನೂ ನೋಡಿರಲಿಲ್ಲ, ಮಗು ಅಳ್ತಿತ್ತ, ಹಾಲು ಕೊಡಿಸೋಳು, ಮಲಗಿಸೋಳು, ಕೆಲಸ ಅವಳು ಪಾಡಿಗಳು ಮಾಡ್ತಿದ್ದು, ಆರೋಗ್ಯವಾಗಿದ್ದು. ಇವತ್ತೇ ಸರ್ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿರೋದು ನಾವು. ನಮ್ಮಲ್ಲೇ ಇದೆ ಹಾಗೆ ಬದುಕಬೇಕು ಅಂತ. ಇನ್ನೊಬ್ಬರ ಹತ್ರ ತಿಳ್ಕೊಳ್ಳೋದು ಏನಿಲ್ಲ. 2 ರೋಡ್ ಇದೆ, ಇದು ಲಾಂಗ್ ರೋಡು, ಸೂಪರಾಗಿದೆ. ಇಲ್ಲಿಂದ ನೀವು ಅಲ್ಲಿಗೆ ಹೋಗೋಕ್ಕೆ 5 ಕಿಲೋಮೀಟ್ರ್ ಜಾಸ್ತಿ ತೊಗೊಳುತ್ತೆ. ಇದು ಶಾರ್ಟ್ ಕಟ್ಟು, 5 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ. ಈ ರೋಡಲ್ಲಿ ಕಲ್ಲು ಮುಳ್ಳು ಎಲ್ಲ ಇದೆ ಸರ್. ಇದು ಸ್ವಲ್ಪ ದೂರ ಆಗುತ್ತೆ ಸರ್, ಒಳ್ಳೆ ರೋಡು. ನೀವು ಸೆಲೆಕ್ಷನ್ ಯಾವ್ದು ಮಾಡ್ತೀರಾ? ಶಾರ್ಟ್ ಕಟ್ ಮಾಡ್ತೀರಾ? ಕಲ್ಲು ಮುಳ್ಳು ಎಲ್ಲ ಇರುತ್ತೆ, ಗಾಡಿ ಪಂಚರ್ ಆಗುತ್ತೆ, ಅಲ್ಲಿ 2 ಗಂಟೆ ವೇಸ್ಟ್ ಆಗುತ್ತೆ. ಇದು ಹಂಗಲ್ಲ,
5 ಕಿಲೋಮೀಟ್ರ್ ಜಾಸ್ತಿ ಆದರೂ ನೀಟಾಗಿ ಹೋಗ್ತೀರಾ, ಸೇಫಾಗಿ ಹೋಗ್ತೀರಾ. ತಾಳ್ಮೆ ಇರಲಿ ಸರ್, ತಾಳ್ಮೆನೇ ಇಲ್ಲ ಜನಕ್ಕೆ. ತಾಳ್ಮೆ ತೊಗೊಳ್ಳಿ. ಜೀವನದಲ್ಲಿ ತಾಳ್ಮೆ ಮುಂದೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನೀಟಾಗಿ ಹೋಗ್ತೀರಾ, ಸೇರ್ತೀರಾ. ಶಾರ್ಟ್ಕಟ್ಟಲ್ಲಿ ಯಾವತ್ತೂ ಹೋಗಬೇಡಿ. ಭಗವಂತ ಒಂದು ರೂಟ್ ಕೊಟ್ಟಿದ್ದಾನೆ, ಆ ರೂಟಲ್ಲಿ ಹೋಗಿ ನೆಮ್ಮದಿಯಾಗಿ ಜೀವನ ಸಾಗಿಸಿ. ಭಗವಂತ ಕರೆದಾಗ ನಗ್ತಾ ನಗ್ತಾ ಖುಷಿಯಾಗಿ ಹೋಗಿ. ಸರ್ ನನಗೆ ನಿಮ್ಮ ಮಿಸ್ಸಸ್ ನಿಮ್ಮನ್ನು ಹೇಗೆ ಸಹಿಸ್ಕೊಂಡ್ರು ಸರ್? ಸರ್ ಮದುವೆ ಆದಮೇಲೆ ಎಲ್ಲ ಸಹಿಸ್ಕೊಳ್ಳೇಬೇಕು ಸರ್. ಎಲ್ಲರ ಹೆಂಗಸರು ಡೈಲಾಗ್ ಗೊತ್ತಿಲ್ಲ ಒಂದೇ, ನಾನಾಗಿದ್ದಕ್ಕೆ ನಿನ್ನ ಜೊತೆ ಇದ್ದೀನಿ, ಬೇರೆಯವರಾಗಿದ್ದು ಓಡಾಟೋದು. ಎಲ್ಲೂ ಓಡೋಗ್ತಾರೆ, ಎಲ್ಲೂ ಹೋಗಲ್ಲ. ಏನೂ ಮಾಡೋಕ್ಕಾಗಲ್ಲ ಸರ್. ಅಲ್ಲ, ಸ್ನೇಕ್ ಶಾಮ್ ಮಿಸ್ಸಸ್ ನಾನು ಅಂತೇಳಿ ಅವ್ರ ಅಭಿಮಾನನ? ಖಂಡಿತ. ಎಲ್ಲ ಕಡೆ ಹೇಳ್ಕೊತಲ್ಲ, ಅವ್ರು ಕೆಲಸ ಆಗಬೇಕು, ನನ್ನ ಹೆಸರು ಹೇಳಬೇಕು. ಅವರು ಹಾಂ, ಸ್ನೇಕ್ ಶಾಮ್ ಮಿಸಸ್ ಅಂತ ಹೇಳಿದ್ರು. ಅವಳ ಹೆಸರು ಪಕ್ಕನೇ ಹಾಕೊಂಡಿದ್ದಾಳೆ, ಶ್ಯಾಮ್ ಅಂತ ಹಾಕೊಂಡಿದ್ದಾಳೆ. ಮೊದಲು ಬರೀ ಸತ್ಯವತಿ ಅಂತಿತ್ತು, ಈಗ ಚೇಂಜ್ ಮಾಡಿ ಸತ್ಯಶ್ರೀ ಬಿ ಶ್ಯಾಮ್ ಅಂತ ಹಾಕೊಂಡಿದ್ದಾಳೆ. ಇದೆಲ್ಲ ಏನು ಕೆಲಸ ನೀವು ಮಾಡ್ತಾ ಇರೋದು? ಹಾವು ಹಿಡಿಯೋದು, ಅದು ಇದು ಹಾವಾಡಿಗೆ ಥರ ಆ ಥರ ಏನು ಹೇಳಲಿಲ್ವಾ? ಮದುವೆಯಲ್ಲಿ ಅದೇ ಪ್ರಾಬ್ಲಮ್ ಆಗಿದ್ದು. ಹೇಳಿ. ರಿಸೆಪ್ಷನ್ನಿ ನನ್ನ ಫ್ರೆಂಡ್ ಅವ ಬಂದು ನನ್ನ ಹೆಂಡತಿಗೆ ಹೇಳ್ತಿರೋದು ಅವ್ರಿಗೆ, ನೀವು ನಾವು ಹಿಡಿತಾನೆ ಅದನ್ನ ಬಿಡಿಸ್ಬಿಡಿ ಅಂತ. ನಾನು ಅಲ್ಲೇ ಅಂದೆ, ಇವಳನ್ನ ಬಿಡ್ತೀನಿ, ನಾವು ಹಿಡಿಯೋದು ಬಿಡಲ್ಲ. ಅವಳ ಎದುರಿಗೆ ಹೇಳ್ತೀನಿ, ಇವಳನ್ನ ಬೇಕಾದ್ರೆ ಬಿಡ್ತೀನಿ, ನಾವು ಹಿಡಿಯೋದು ಬಿಡಲ್ಲ. ಯಾಕೆ ಗೊತ್ತಾ ಸರ್, ನಾವು ಹಿಡಿಯೋದು ಕ್ರೇಜ್ಗಲ್ಲ. ಗಣಪತಿಯವರು ನೀವು ಇಲ್ಲಿ ಇದ್ದೀರಾ, ಅಕ್ಕ ಒಬ್ಬರೇ ಮನೇಲಿರ್ತಾರೆ, ವಯಸ್ಸಾಗಿರೋ ತಂದೆ ತಾಯಿ ಇರ್ತಾರೆ, ಪೇಷಂಟ್ಗಳಿರ್ತಾರೆ, ಅಥವಾ ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿರ್ತಾರೆ. ಅವ್ರ ರೂಮಿಗೆ ಒಂದು ಸರ್ಪ ಬಂದಾಗ ನೀವು ಇಲ್ಲಿರ್ತೀರ, ಮನೆಯಿಂದ ಫೋನ್ ಬರುತ್ತೆ, ಅಲ್ಲಿ ಒಬ್ಬ ರೆಸ್ಕ್ಯೂರ್ ಹೋಗಿ ಹಿಡಿಯೋ ತನಕ ಇಲ್ಲಿ ಸಮಾಧಾನವಾಗಿರಲ್ಲ. ನೀವು ಪದೇ ಪದೇ ಫೋನ್ ಮಾಡ್ತೀರಾ, ಬಂದ್ರ ಸರ್, ಹೋದ್ರಾ. ಹ್ಞೂ ಬಂದರು ಅಂದಾಗ ಅರ್ಧ ಸಮಾಧಾನ, ಹಿಡಿದ್ರು ಅಂದಾಗ ಫುಲ್ ಸಮಾಧಾನ. ಎಷ್ಟೋ ಜನ ತಲೆ ತಿರುಗಿ ಬಿದ್ದಿದ್ದಾರೆ, ಎಷ್ಟೋ ಜನ ಹತ್ತಿದ್ದಾರೆ, ಬೇಗ ಬನ್ನಿ ಅಂತ ಹತ್ತಿದ್ದಾರೆ. ಎಷ್ಟೋ ಜನ ಹೇಳ್ತಾರೆ, ನಿಮ್ಮ ದಮ್ಮಯ್ಯ ಅಂತೀನಿ ಬನ್ನಿಯಪ್ಪ ಅಂತಾರೆ. ಬಟ್ ಏನಂದರೆ, ನಿಮಗೊಂದು ಪದ್ಯ ಆಯಿತು ಸರ್, ನಾನೊಬ್ಬ ನಿದ್ದೆ ಮಾಡಿದರೆ ಅದು ನನ್ನೊಬ್ಬನ ಹಿತಕ್ಕೆ, ನಾನೊಬ್ಬ ಎಚ್ಚೆತ್ತು ದುಡಿದರೆ ಅದು ಊರೆಲ್ಲರ ಹಿತಕ್ಕೆ ಅಂತ. ಒಂದು ಮನೇಲಿ 7 ಜನ ಇರ್ತಾರೆ ಸರ್, ಹಾವು ಬಂದಾಗ 7 ಜನ ನಿದ್ದೆ ಮಾಡಿರಲ್ಲ. ನಾನು 12:30 ರಾತ್ರಿ ಹೋಗಿ ಹಾವು ಹಿಡ್ಕೊಂಬಂದಾಗ 7 ಜನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಅವ್ರು ಕೊಡ್ತಾರೆ ಬಿಡ್ತಾರೆ ಸೆಕೆಂಡ್ರಿ. ಎಂಥವ್ರಾದ್ರೂ ಆಶೀರ್ವಾದ ಮಾಡ್ಬೇಕಾದ್ರೆ ಒಳ್ಳೇದಾಗಲಿ ಅಂತಲೇ ತಾನೇ ಮಾಡೋದು. ಅದರ ಪ್ರೀತಿಯಿಂದ ಹರಿಸಿ ಕಳಿಸ್ತಾರೆ. ಬಟ್ ನಿಮ್ಮ ಈ ಮೂಗಿನ ನೆತ್ತು ಅಂತ ಹೇಳೋದಾ ಇದು? ಅದು ನಿಮ್ಮ ರೊಮ್ಯಾಂಟಿಕ್ ಬದುಕಿಗೆ ಡಿಸ್ಟರ್ಬ್ ಆಗಲ್ವ ಸರ್? ಅವ್ರನ್ನೇ ಕೇಳಬೇಕು ಸರ್, ಅವ್ರು ಹೇಳಬೇಕು. ಅವ್ರು ಏನು ಹೇಳಿದ್ದಾರೆ ಸರ್? ಇದು ನನ್ನ ಕ್ರೇಜು, ಅವ್ರಿಗೋಸ್ಕರ ತೆಗ್ದಾಕಲ್ಲ. ಅದೇನು ಚುಚ್ಚಿರೋದು ತೂತ್ ಮಾಡಿರೋದು? ಹೌದು, ತೂತ್ ಮಾಡಿರೋದು ಸರ್. ಕ್ರೇಜ್ ಇದೆಲ್ಲ ಕ್ರೇಜ್ ಸರ್ ಜೀವನದಲ್ಲಿ. ಕಿವಿದು ಕೂಡ ಚುಚ್ಚಿರೋದು ಎಲ್ಲ ಚುಚ್ಚಿರೋದು ಉದ್ದಕ್ಕೆ. ಎಲ್ಲ ಹೋಲ್ ಮಾಡಿರೋದು. ಹಾಂ, ಜೀವನದಲ್ಲಿ ಯಾವುದೂ ಕಷ್ಟ ಅಲ್ಲ. ನೀವು ಕಷ್ಟನ ಇಷ್ಟಪಟ್ಬಿಡಿ, ನಿಮ್ಗೆ ಕಷ್ಟನೇ ಆಗಲ್ಲ. ಎಲ್ಲ ಏನು ಮಾಡ್ತಾರೆ, ಸುಖ ಇಷ್ಟಪಡ್ತಾರೆ, ಅದಕ್ಕೆ ಕಷ್ಟ ಅಂತಾರೆ. ನೀವು ಕಷ್ಟನೇ ಇಷ್ಟಪಟ್ಬಿಡಿ, ಪ್ರಾಬ್ಲಮ್ ಸಾಲ್ವ್. ಪ್ರತಿಯೊಂದು ಜೀವನ ಈಗ ಎಷ್ಟು ಸರ್, ತಾಯಿಯ ಯೋನಿಯಿಂದ ಬರುವಾಗಲೇ ನೀವು ಕಷ್ಟಪಟ್ಕೊಂಡ್ಬಂದಿದ್ದೀರ ತಾನೆ. ಆ ಚಿಕ್ಕ ರಂಧ್ರದಲ್ಲಿ ನುಕ್ಕೊಂಡು ಮಾಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಅವಾಗಲೇ ಕಷ್ಟಪಡ್ಕೊಂಬ, ಅದಕ್ಕಿಂತ ಕಷ್ಟ ಯಾವುದಿಲ್ಲ ಅಲ್ವಾ? ಹೊರಗೆ ಬರೋ ತನಕ ಎಷ್ಟು ಕಷ್ಟ, ಆ ತಾಯಿಗೂ ಕಷ್ಟ, ಮಗುಗೂ ಕಷ್ಟ. ಅವ್ರಿಗೆ ಬಂದ ಮೇಲೂ ಒಕ್ಕಳು ಬಳ್ಳಿ, ಅಲ್ಲಿ ಒಕ್ಕಲು ಬಳ್ಳಿ, ಅದನ್ನು ಕಟ್ ಮಾಡಿ ಎಷ್ಟು ಕಷ್ಟ. ಈಚೆ ಬಂದಮೇಲೆ ಪ್ರಪಂಚನೇ ಕಷ್ಟ. ನೀವು ಬಂದಿರೋದೇ ಕಷ್ಟದ ಪ್ರಪಂಚ ನೋಡೋಕ್ಕೆ. ಆ ಭಗವಂತ ಕಳಿಸಿರೋದೇ ನಿಮಗೆ ಪ್ರಪಂಚ. ನೋಡಿ, ಯಾವ ಪ್ರಾಣಿಗಳಿಗೂ ಕೊಡದೇ ಇರತಕ್ಕಂಥ ಒಂದು ವಿಶೇಷತನ ಮನುಷ್ಯನಿಗೆ ಕೊಟ್ಟಿದ್ದಾನೆ, ಬುದ್ಧಿವಂತಿಕೆ ಕೊಟ್ಟಿದ್ದಾನೆ. ನೋಡಿ, ನಮಗೆ ಕಲರ್ ಕಾಣುತ್ತೆ, ಪ್ರಾಣಿಗಳಿಗೆ ಕಲರ್ ಕಾಣಲ್ಲ. ನಮ್ಗೆ ಒಳ್ಳೆ ವಿವೇಚನೆ ಇದೆ, ಒಳ್ಳೇದು ಯಾವುದು ಕೆಡ್ತು ಯಾವುದು ಗೊತ್ತಿದೆ. ನಾಯಿಗೆ ಅನ್ನ ಹಾಕೋರು ತಿನ್ನುತ್ತೆ, ಹೇಸಿಗೆ ಹಾಕೋರು ತಿನ್ನುತ್ತೆ. ಹಂದಿ ಹೇಸಿಗೆ ಹಾಕೋರು ತಿನ್ನುತ್ತೆ, ಅನ್ನ ಹಾಕೋರು ತಿನ್ನುತ್ತೆ. ನಾವು ಆಗಲ್ವಲ್ಲ, ನಮಗೆ ಗೊತ್ತು ವಿನೋದ್ ರೂಟ್ ಯಾವ್ದು ಒಳ್ಳೇದು ಯಾವ್ದು ಕೆಡ್ತು ಅಂತ ವಿವೇಚನೆ ಕೊಟ್ಟಿದ್ದಾನೆ. ಆದರೂ ನಾವು ಮನುಷ್ಯ ಯಾವ ಥರ ಅಂದರೆ ಬರೀ ಕೆಟ್ಟದ್ದು ಮಾಡ್ಕೊಂಡೇ ಬರ್ತೀವಿ ಹೊರತು ಒಳ್ಳೇದು ಮಾಡಲ್ಲ. ಹೊಟ್ಟೆ ಕಿಚ್ಚು, ಇನ್ನೇನಿಲ್ಲ. ಅವನು ಬೆಳೆದ, ನೀನು ಬೆಳಿ ಮಾರಾಯ. ಹೌದು, ಯಾರು ಬೇಡ ಅಂದರು? ನೀನು ಕಷ್ಟಪಡು. ಯಾರಿಗೂ ಕಷ್ಟಪಡದೆ ಬೆಳೆಯೋಕ್ಕಾಗಲ್ಲ ಅಲ್ವಾ? ಇವ್ರಿಗೆ ಹೇಗೆ ಅಂದರೆ, ಇವತ್ತು ಕಬ್ಬು ಹಾಕ್ಬಿಟ್ಟು ನಾಳೆ ನೋಡ್ತಾರೆ ಬೆಳೀತಾ. ಇವತ್ತು ಭತ್ತದ ಗಿಡ ಹಾಕ್ಬಿಟ್ಟು ಭತ್ತ ಬಂತ ಅಂತ ನೋಡ್ತಾರೆ. ಇವತ್ತು ಸೀಬೆ ಗಿಡ ಹಾಕ್ಬಿಟ್ಟು ಸೀಬೆ ಹಣ್ಣು ಬಿಡ್ತಾ ಅಂತ ನೋಡ್ತಾರೆ. ಟೈಮ್, ತಾಳ್ಮೆ ಇಲ್ಲವೇ ಇಲ್ಲ, ಸಂಯಮ ಇಲ್ಲವೇ ಇಲ್ಲ. ನಾನು ಹೇಳೋದೇನೆಂದರೆ, ಮನುಷ್ಯಂಗೆ ಬದುಕೋಕ್ಕೆ ತಾಳ್ಮೆ ತುಂಬ ಮುಖ್ಯ. ಆ ತಾಳ್ಮೆಯನ್ನು ತೊಗೊಂಡ್ಬಿಟ್ರೆ ನಾವೆಲ್ಲೋ ಹೊರಟೋಗ್ತೀವಿ. ನನಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಇಷ್ಟೇ, ಜೀವನದಲ್ಲಿ ತಾಳ್ಮೆ, ಸಂಯಮ, ಸಹನೆ
ಭಾರಿ ಮುಖ್ಯ ಶ್ಯಾಮ್. ಜೀವನದಲ್ಲಿ ಯಾವತ್ತೂ ನಮ್ಗೆ ಒಳ್ಳೇದಾಗುತ್ತೋ ಬಿಡುತ್ತೋ ನಾವು ಒಳ್ಳೇದು ಮಾಡೋಣ. ಯಾವಾಗಲೂ ಇದನ್ನೇ ಬೋಧಿಸ್ತಾ ಬಂದರು. ಬೆಂಗಳೂರಿಂದ ಬರುವಾಗ ಒಂದು ಫೋನ್ ಬರೋದು, ರಾಧಾಕೃಷ್ಣ ಫೋನ್ ಎತ್ಕೊಳ್ಳೋ, ರಾಧಾಕೃಷ್ಣ ಫೋನ್ ಮಾಡೋದು. ಸುಲ್ಮಾ ರಾಧಾ ಅಂತಿದ್ದೆ ನಾನು. ಒಂದ್ಸಲಿ ಏನಾಗಿದೆ, ದೊಡ್ಡವರೇ ಎತ್ಕೊಂಡ್ಬಿಟ್ಟಿದ್ದಾರೆ. ಸುಲ್ಮಾ ರಾಧಾ ಅಂತ, ಶ್ಯಾಮ್ ನಾನು ವಿಷ್ಣು. ಕಾವಲಿ ಆಗ್ಬಿಟ್ಟು, ಗುರುಗಳೇ ಹೇಳಿ ಅಣ್ಣ ಬಂದ್ಬಿಡಿ ಕಿಂಗ್ಸ್ ಕೋರ್ಟ್ಗೆ. ನಾನು ಅರ್ಧ ಗಂಟೆ 3/4 ಗಂಟೆ ಮಾತಾಡಿಕೊಂಡು ಫಿಲಾಸಫಿ ಮಾತಾಡೋದು ಸರ್. ನಿಶಬ್ದ ಶೂಟಿಂಗಿಂದ ನಂದು ಅವ್ರದ್ದು ಸಂಬಂಧ ಬೆಳೀತು, ಬಾಂಡಿಂಗ್ ಈ ಥರ ಬೆಳೀತು ಸರ್. ಮೈಸೂರಿಂದ ಪ್ರಪ್ರಥಮ ಬಾರಿಗೆ ಅವರ ಪಾರ್ಥಿವ ಶರೀರ ಬಂದಾಗ ಫಸ್ಟ್ ಮೈಸೂರಿಂದ ಹೋಗಿದ್ದು ನಾನೇ. ಅವ್ರ ಪಾದದ ಮುಂದೆ ಕೂತಿದ್ದೆ ಸರ್. ಪೊಲೀಸರು ಒಳಗೆ ಬಿಡಲಿಲ್ಲ ಸರ್. ಇದೆಲ್ಲ ನೋಡಿ, ಅವ್ರು ಡೈರೆಕ್ಟರ್ ನಾಗಣ್ಣ ಬಂದು ಹೇಳಿದ್ರು, ಯಾರನ್ನ ಒಳಗೆ ಬಿಡ್ತಿಲ್ಲ ನೀವು, ಯಾರು ಗೊತ್ತೇನ್ರಿ, ಅಣ್ಣವ್ರಿಗೆ ಆಪ್ತರು. ಅವಾಗ ಒಳಗೆ ಹೋಗಿ ಅವ್ರ ತಲೆ ಮುಂದೆ ಕೂತ್ಕೊಂಡು ಮಾತಾಡಿ, ರಾಧಾಕೃಷ್ಣ ನನ್ನ ಪಕ್ಕ, ಅವ್ರ ಮಗಳು ಬಂದರು. ಅವ್ರ ಮಗಳು ಒಂದೇ ಮಾತಂದೆ, ನಾನು ನಿಮ್ಗೇನೂ ಕೇಳಲ್ಲ ತಾಯಿ, ಅಣ್ಣನಿಂದ ಏನೂ ಕೇಳಲ್ಲ. ಅವ್ರ ತಲೆಗೆ ಬರ್ತಿದ್ರಲ್ಲ, ಬಟ್ಟೆ ಕಟ್ತಿಲ್ಲ, ಆ ಬಟ್ಟೆ ಕೊಡಿ ತಾಯಿ. ಆವಾಗ ಇದನ್ನು ಬಿಚ್ಚಕ್ಕಾಗಲ್ಲ ಶ್ಯಾಮ್ ಅವರೇ ಅಂದ್ಬಿಟ್ಟು ಸೈಲೆಂಟ್ ಆದರು. ಅದಾಗಿ 1 ವರ್ಷಕ್ಕೆ ಭಾರತಿ ಅಮ್ಮ ಅವ್ರ ತಲೆ ಕಟ್ತಿದ್ದ ಬಟ್ಟೆಗಳೆಲ್ಲ ತಂದು ನನಗೆ ಕೊಟ್ಟರು. ಅವ್ರು ಓದಿ ಸಾಯಿ ಸಚ್ಚರಿತ್ರೆ ಬುಕ್ಕೆಲ್ಲ ತಂದು ನನಗೆ. ನೀವು ರಾಧಾಕೃಷ್ಣ ಅಂತೇಳಿ ಹೇಳ್ತಾ ಇರೋದು ಯಾರನ್ನ? ಅವ್ರ PA. ಓಕೆ, ವಿಷ್ಣುವರ್ಧನ್ PA. ರಾಧಾಕೃಷ್ಣ ಇವತ್ತು ಅವ್ರು ಕೇರಳದಲ್ಲಿದ್ದಾರೆ. ಗೊತ್ತಾಯ್ತು. ಅವ್ರ PA. ಯಾವಾಗಲೂ ರಾಧಾ ಫೋನ್ ಮಾಡೋರು. ರಾಧಾ ಫೋನ್ ಮಾಡಿದ ತಕ್ಷಣ ಗೊತ್ತು, 00321 ಬಂದಿದ ತಕ್ಷಣ ಅಣ್ಣವ್ರದೇ ಕಾಲ್ ಅಂತ. ನಾನು ಹೇಳಿಕೊಟ್ಟಿದ್ದು ಈ ಸಿನಿಮಾ ಸಂಬಂಧ ಹೇಗೆ ನಿಮ್ಮದು ಅಂತ. ನೋಡಿ, 8ನೇ ಕ್ಲಾಸಲ್ಲಿ ಇದ್ದೆ ನಾನು. ಹೋಗಿ ಇನ್ಕಲಲ್ಲಿ ಒಬ್ಬರು ಆರಾಧ್ಯ ಅಂತ ಪ್ರೊಡ್ಯೂಸರ್ ಇದ್ದರು. ಹೋಗ್ಬಿಟ್ರು ಅವರು. ಓಕೆ, ಅವ್ರೊಂದು ಫಿಲಮ್ ತೆಗಿಬೇಕು ಅಂತಿದ್ರು. ಅವರು ಆ್ಯಕ್ಚುಲಿ ಪ್ರಜೆಗಳು ಪ್ರಭುಗಳು ಅವರೇ ತೆಗೆದಿದ್ದು. ಪ್ರಜೆಗಳು ಪ್ರಭುಗಳಿಗೆ ಅವರೇ ಕೆಲಸ ಮಾಡಿರೋದು. ಓಕೆ, ಪ್ರಜೆಗಳು ಪ್ರಭುಗಳು ತೆಗೆದಿದ್ದೇ ಭೀಮಾ ನಾಗರಾಜ್. ಎಲ್ಲ ಆಯಿತು. ನಾನು ಬಾಲ ನಟನ ಇದು ಕ್ಯಾರೆಕ್ಟರು ನಮ್ಮ ಅಪ್ಪಂಗೆ ಇಷ್ಟನೇ ಇಲ್ಲ ಫಿಲಮ್ ಕಳ್ಸೋಕ್ಕೆ. 8ನೇ ಕ್ಲಾಸ್ ಹುಡುಗ ನನಗ. ಮೊದಲೇ ಹಿಡ್ಕೊಂಡು ಸಾಯ್ತಾ ಇದ್ದಾನೆ, ಫಿಲಮ್ಗೆ ಎಕ್ಕುಟ್ಟೋಗ್ಬಿಡ್ತಾನೆ ಅವ್ರ ತಲೆಯಲ್ಲೆಲ್ಲ. ಆಗ ಫಿಲಮ್ ಶೂಟಿಂಗ್ ನೆಕ್ಸ್ಟ್ ಮಂತಿಂದ ಅಂತ ಏನೋ ಇತ್ತು. ನಮ್ಮ ಮನೆ ಬರೋಕ್ಕೆ ಆರಾಧ್ಯ ಹೋಗ್ಬಿಟ್ರು, ಫಿಲಮ್ ನಿಂತೋಯ್ತು. ಅದಾದಮೇಲೆ ಚಿತ್ರ ನಟ ನಟಿಯರು ಬೇಕಾಗಿದ್ದಾರೆ ಬರ್ತಿತ್ತಲ್ಲ. ಹೌದೌದು. ನಾನು ಹೋದೆ ಬೆಂಗಳೂರು ಹುಡ್ಕೊಂಡು.